Hello friends, welcome to my channel all about education. ನಾವು ಇವತ್ತು ಇಂಗ್ಲಿಷ್ ಪೆಡಗಾಜಿ ಒಂದು ಡೀಟೇಲ್ ಟಾಪಿಕ್ಸ್ ನೋಡ್ಕೊಂಡು ಹೋಗೋಣ ಒಂದೊಂದೇ. ನೋಡಿ, ಇವತ್ತು ನಿಮಗೆ ಲ್ಯಾಂಗ್ವೇಜ್ ಯಾವುದೇ ಆಗಿರಲಿ, ನಿಮ್ಮದು ಹಿಂದಿ ಆಗಿರಲಿ, ಇಂಗ್ಲೀಷ್ ಆಗಿರಲಿ, ಕನ್ನಡ ಆಗಿರಲಿ ಅಥವಾ ಮರಾಠಿ ಆಗಿರಲಿ, ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ, ಇವಾಗ ಅದಕ್ಕೂ ರಿಲೇಟ್ ಆಗೋ ಹಾಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಇಂಗ್ಲೀಷ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ನೀವು ಇವಾಗ ಹಿಂದಿ ಆಗಿರಲಿ ಅಥವಾ ಕನ್ನಡ ಆಗಿರಲಿ ಇದಕ್ಕೆ ನೀವು ಕನೆಕ್ಟ್ ಮಾಡ್ಕೋಬೇಕು. ಓಕೆ, ಇವಾಗ ಈ ಹೈಲೈಟ್ ಮಾಡಿದ್ದೀನಲ್ಲ ಈ ಪಾಯಿಂಟಲ್ಲಿ ನೋಡಿ, ಲ್ಯಾಂಗ್ವೇಜ್ ಈಸ್ ನಾಟ್ ಎ ಬಾರ್ನ್ ಆಕ್ಟಿವಿಟಿ ಆಸ್ ಕ್ರೈಯಿಂಗ್ ಆ್ಯಂಡ್ ವಾಕಿಂಗ್. ಇದೊಂದು ಬೈ ಬರ್ತ್ ಲ್ಯಾಂಗ್ವೇಜ್ ಏನಿದೆ ಒಂದು ಈ ಥರ ಅಲ್ಲ. ಲ್ಯಾಂಗ್ವೇಜ್ ಏನಿದೆ ಅದೊಂದು ಎನಿ ಲರ್ನರ್ ಲರ್ನ್ಸ್ ದ ಲ್ಯಾಂಗ್ವೇಜ್ ಬೈ ಇಮಿಟೇಷನ್ ಆ್ಯಂಡ್ ಪ್ರಾಕ್ಟೀಸ್. ಒಂದು ಭಾಷೆ ಕಲಿಬೇಕು ಅಂದರೆ ಹೇಗೆ ಕಲಿತಾರೆ ಅಂತಂದರೆ ಒಂದು ಪ್ರಾಕ್ಟೀಸ್ ಮೂಲಕ ಒಂದು ಭಾಷೆಯನ್ನು ಕಲಿತಾರೆ, ಅಥವಾ ಇಮಿಟೇಷನ್ ಅಂತಂದ್ರೆ ಏನು, ಅನುಕರಣೆ ಮಾಡಿ ದೊಡ್ಡವರು ಏನು ಮಾತಾಡ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊಂಡು ಇಮಿಟೇಟ್ ಮಾಡಿಕೊಂಡು ಅನುಕರಣೆ ಮಾಡ್ತಾರೆ. ಅನುಕರಣೆ ಮಾಡಿಕೊಂಡು ಒಂದು ಭಾಷೆಯನ್ನು ಕಲಿತಾರೆ. ಒಂದು ಲ್ಯಾಂಗ್ವೇಜ್, ಹೌ ಪೀಪಲ್ ಲರ್ನ್ ಲ್ಯಾಂಗ್ವೇಜ್ ಬೈ ಇಮಿಟೇಷನ್ ಆ್ಯಂಡ್ ಪ್ರಾಕ್ಟೀಸ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ಲ್ಯಾಂಗ್ವೇಜ್ ಈಸ್ ಎ ಅಕ್ವೈರ್ಡ್ ಬಿಹೇವಿಯರ್. ಅಕ್ವೈರ್ಡ್ ಬಿಹೇವಿಯರ್, ಆಕ್ವಿಸಿಷನ್ ಮತ್ತು ಲರ್ನಿಂಗಲ್ಲಿ ಬೇರೆ ಬೇರೆ ಡಿಫ್ರೆನ್ಸ್ ಇದೆ. ಲರ್ನಿಂಗ್ ಕಲಿಕೆ ಏನಿದೆ, ನಾವು ಒಂದು ಇಮಿಟೇಷನ್ ಅಥವಾ ಒಂದು ಪ್ರಾಕ್ಟೀಸಿಂದ ಕಲಿತೀವಿ, ಲರ್ನ್ ಮಾಡ್ತೀವಿ. ಲ್ಯಾಂಗ್ವೇಜ್ ಈಸ್ ಲರ್ನ್ ಥ್ರೂ ಇಮಿಟೇಷನ್ ಆ್ಯಂಡ್ ಪ್ರಾಕ್ಟೀಸ್. ಆದರೆ ಅಕ್ವೈರ್ ಅಂದರೆ ಅಕ್ವೈರ್ಡ್ ಬಿಹೇವಿಯರ್ ಅಂತಂದರೆ ಒಂದು ಭಾಷೆ ನಾವು ನ್ಯಾಚುರಲ್ ಆಗಿ, ಇದು ನಾವು ಯಾವ ಒಂದು ಎನ್ವಿರಾನ್ಮೆಂಟಲ್ಲಿ ಇರ್ತೀವೋ ಅದನ್ನು ನೋಡಿಬಿಟ್ಟು ನಾವು ಕಲಿತೀವಿ, ಅಕ್ವೈರ್ ಮಾಡ್ಕೋತೀವಿ. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ಇಫ್ ಆ್ಯನ್ ಇಂಡಿಯನ್ ಫ್ಯಾಮಿಲಿ ಈಸ್ ಸೆಟಲ್ಡ್ ಇನ್ ಯುನೈಟೆಡ್ ಸ್ಟೇಟ್ಸ್. ಇವಾಗ ನಮ್ಮ ಇಂಡಿಯನ್ ಫ್ಯಾಮಿಲಿ ಅಮೇರಿಕಾದಲ್ಲಿದ್ದರೆ ನಮ್ಮ ಮಕ್ಕಳು ಏನು ಮಾಡ್ತಾರೆ, ಅಲ್ಲಿದೆ ಆಕ್ಸೆಂಟ್ ಕಲ್ಕೋತಾರೆ. ದ ಚಿಲ್ಡ್ರನ್ ವಿಲ್ ಲರ್ನ್ ಅಮೇರಿಕನ್ ಆಕ್ಸೆಂಟ್. ದ ಚಿಲ್ಡ್ರನ್ ಆಫ್ ದ ಫ್ಯಾಮಿಲಿ ವಿಲ್ ಲರ್ನ್ ಇಂಗ್ಲೀಷ್ ಆಫನ್ ವಿತ್ ಅನ್ ಅಮೇರಿಕನ್ ಆಕ್ಸೆಂಟ್. ಇವಾಗ ಅಲ್ಲಿ ಅದೇನು ನ್ಯಾಚುರಲ್ ಆಗಿ ಅಕ್ವೈರ್ ಮಾಡ್ಕೋತಾರೆ. ಲ್ಯಾಂಗ್ವೇಜ್ ಈಸ್ ಅಕ್ವೈರ್ಡ್ ಬಿಹೇವಿಯರ್ ಅಂದರೆ ಅಲ್ಲಿ ನ್ಯಾಚುರಲ್ ಆಗಿ ಆ ಎನ್ವಿರಾನ್ಮೆಂಟಲ್ಲಿ ಅವರು ಹೇಗೆ ಮಾತಾಡ್ತಾರೆ ಅದನ್ನು ನೋಡಿಬಿಟ್ಟು ಹಾಗೆ ಅದೇ ಆಕ್ಸೆಂಟಲ್ಲಿ ಮಾತಾಡ್ತಾರೆ ಮಕ್ಕಳು. ನೆಕ್ಸ್ಟ್, ಲ್ಯಾಂಗ್ವೇಜ್ ಈಸ್ ಅ ಸಿಸ್ಟಮ್. ಏನು, ಲ್ಯಾಂಗ್ವೇಜ್ ಈಸ್ ಅ ಸಿಸ್ಟಮ್ ಲೈಕ್ ಅ ಹ್ಯೂಮನ್ ಬಾಡಿ. ಜಸ್ಟ್ a body functions through different organs such as brain, heart, lungs. In the same way, language functions through sounds, words and structures. ನಮ್ಮ ಬಾಡಿಯಲ್ಲಿ ಹೇಗೆ ನಮ್ಮ ಆರ್ಗನ್ಸ್ ಫಂಕ್ಷನ್ ಮಾಡುತ್ತೋ, ಹಾರ್ಟ್, ಲಂಗ್ಸ್, ಅದೇ ರೀತಿ ಭಾಷೆಯಲ್ಲಿ ಏನಿದೆ ಅದು ಕೂಡ ಅದೇ ರೀತಿ ಫಂಕ್ಷನ್ ಮಾಡುತ್ತೆ. ಅಂದರೆ ಇದರಿಂದ ಸೌಂಡ್ಸ್, ವರ್ಡ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್. ಲ್ಯಾಂಗ್ವೇಜಲ್ಲೂ ಒಂದು ಸಿಸ್ಟಮ್ ಇದೆ. ಒಂದು ಸೌಂಡ್ಸ್ ಫಾಲೋ ಮಾಡ್ತೀವಿ, ವರ್ಡ್ಸ್ ಫಾಲೋ ಮಾಡ್ತೀವಿ, ಮತ್ತು ಅಲ್ಲಿ ಸ್ಟ್ರಕ್ಚರ್ಸ್ನ ಫಾಲೋ ಮಾಡ್ತೀವಿ. ಇವಾಗ ಇಲ್ಲಿ ಸೌಂಡ್ಸ್ ಅಂದರೆ ನಿಮಗೆ ಗೊತ್ತಿದೆ, ಫೊನೆಟಿಕ್ಸ್ ಆಗಿರಲಿ, ವರ್ಡ್ಸ್ ಮತ್ತು ಇದು ಸ್ಟ್ರಕ್ಚರ್ಸ್, ಇದು ಸಿಮ್ಯಾಂಟಿಕ್ಸ್ ಆಗಿರಲಿ, ಸಿಂಟ್ಯಾಕ್ಸ್ ಆಗಿರಲಿ, ಇದೆಲ್ಲ ನಾವು ಒಂದು ಲ್ಯಾಂಗ್ವೇಜಲ್ಲಿ ಕಲಿತೀವಿ. ಲ್ಯಾಂಗ್ವೇಜ್ ಕೂಡ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕಲಿತೀವಿ. ನೆಕ್ಸ್ಟ್, ಲ್ಯಾಂಗ್ವೇಜ್ ಈಸ್ ವೋಕಲ್. ಇಲ್ಲಿ ದ ಲ್ಯಾಂಗ್ವೇಜ್ ಈಸ್ ಪ್ರೈಮರಿ ಅಬ್ಸರ್ವ್ಡ್ ಸ್ಪೀಚ್. ಇವಾಗ ಸ್ಪೀಚ್, ವೋಕಲ್ ಅಂತ ಅಂದರೆ ಏನು, ನಾವು ಸ್ಪೀಚ್ ಅಂತ ಅನ್ಕೋಬಹುದು. ಸ್ಪೀಚ್ ಈಸ್ ಅ ಫಂಡಮೆಂಟಲ್ ಥಿಂಗ್ ಇನ್ ಲ್ಯಾಂಗ್ವೇಜ್. ಲರ್ನಿಂಗ್, ರೀಡಿಂಗ್ ಅಂಡ್ ರೈಟಿಂಗ್ ಆರ್ ಸೆಕೆಂಡರಿ. ಸ್ಪೀಚ್ ಈಸ್ ಅ ಫಂಡಮೆಂಟಲ್ ಥಿಂಗ್. ಫಸ್ಟ್ ಆಫ್ ಆಲ್ ನಾವು ಸ್ಪೀಚ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಲ್ಯಾಂಗ್ವೇಜಲ್ಲಿ. ನೋಡಿ, ಇವಾಗ ನಿಮಗೆ ಇದರಲ್ಲಿ ಕಾಣಿಸ್ತದೆ ಎವರ್ ಚೇಂಜಿಂಗ್ ಅಂತಂದ್ಬಿಟ್ಟು. ಎವ್ರಿ ಲ್ಯಾಂಗ್ವೇಜ್ ಈಸ್ ಅಂಡರ್ಗೋಯಿಂಗ್ ಚೇಂಜಸ್ ಇನ್ ಇಟ್ಸ್ ಗ್ರಾಮರ್, ವೊಕ್ಯಾಬ್ಲರಿ, ಸ್ಟ್ರಕ್ಚರ್ ಆ್ಯಂಡ್ ಫೋನಾಲಜಿ ವಿತ್ ದ ಕೋರ್ಸ್ ಆಫ್ ಟೈಮ್ ಅಂತ ಇದೆ. ಏನಂಗಂದ್ರೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಸಾರಿ ಅನ್ನೋದು ವರ್ಡ್ ಜಾಗದಲ್ಲಿ ನೀವು ಏನು ಯೂಸ್ ಮಾಡ್ಬೋದು, ಮೈ ಅಪಾಲಜೈಸ್, ಐ ಅಪಾಲಜೈಸ್, ಈ ಥರ ಹೇಳ್ಬೋದು. ಅಯ್ಯೋ ಸಾರಿ, ನಾನು ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂತ ನಾನು ನಿಮ್ಗೆ ಕೇಳ್ಬೋದು, ಅಥವಾ ನಾನು ನಿಮ್ಗೆ ಆ ಥರನೂ ಹೇಳ್ಬೋದು, ಅಥವಾ ಐ ಅಪಾಲಜೈಸ್ ಅಂತ ನಿಮಗೆ ನಾನು ಹೇಳ್ಬೋದು. ಈ ರೀತಿ ಲ್ಯಾಂಗ್ವೇಜಲ್ಲಿ ಏನಿರುತ್ತೆ, ನಿಮಗೆ ವೊಕ್ಯಾಬ್ಯುಲರಿ ಚೇಂಜಸ್ ಆಗ್ತಾ ಇರತ್ತೆ. ಅಂದರೆ ಇಟ್ ಅಂಡರ್ಗೋ ಚೇಂಜಸ್ ಇನ್ ವೊಕ್ಯಾಬ್ಯುಲರಿ, ಗ್ರಾಮರ್ ಆ್ಯಂಡ್ ಫೋನಾಲಜಿ. ನೆಕ್ಸ್ಟ್, ಲ್ಯಾಂಗ್ವೇಜ್ ಈಸ್ ಫಾರ್ ಕಮ್ಯುನಿಕೇಷನ್. ಲ್ಯಾಂಗ್ವೇಜ್ ಏನಕ್ಕೆ ನಾವು ಕಲಿತೀವಿ, ಭಾಷೆ ಏನಕ್ಕೆ ಕಲಿತೀವಿ ಅಂತಂದರೆ ಕಮ್ಯುನಿಕೇಷನ್ಗೋಸ್ಕರ, ಒಂದು ಸಂವಹನ ಮಾಡೋದಕ್ಕೋಸ್ಕರ ನಾವು ಒಂದು ಭಾಷೆಯನ್ನು ಉಪಯೋಗಿಸ್ತೀವಿ. ನೆಕ್ಸ್ಟ್, ಜನರಲ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್. ಇವಾಗ LSRW ಬಗ್ಗೆ ನೋಡೋಣ. ಎಲ್ ಅಂದರೆ ಏನು, ಲಿಸ್ನಿಂಗ್. ಎಲ್ ಅಂದರೆ
ಲಿಸ್ನಿಂಗ್. ಏನು? ಇಟ್ ಎನೇಬಲ್ಸ್ ಲರ್ನರ್ಸ್ ಟು ಲಿಸನ್ ಟು ಇಂಗ್ಲಿಷ್ ಸೌಂಡ್ಸ್ ಪ್ರಾಪರ್ಲಿ. ಲಿಸ್ನಿಂಗ್ ಏನು ಮಾಡುತ್ತೆ? ಇಟ್ ಎನೇಬಲ್ಸ್ ಟು ಲಿಸನ್ ಇಂಗ್ಲಿಷ್ ಸೌಂಡ್ಸ್ ಪ್ರಾಪರ್ಲಿ. ನೆಕ್ಸ್ಟ್, ಲಿಸನ್ ಟು ವರ್ಡ್ಸ್ ವಿತ್ ಮೀನಿಂಗ್ ಎಕ್ಸ್ಪ್ರೆಸ್ಡ್ ಬೈ ಅದರ್ಸ್. ಲಿಸ್ನಿಂಗಲ್ಲಿ ಏನೇನಾಗುತ್ತೆ ಅಂತಂದ್ಬಿಟ್ಟು, ಥರ್ಡ್ ಆಪ್ಷನ್, ಗಿವ್ ದ ರೆಸ್ಪಾನ್ಸ್ ಟು ದ ಟಾಕ್ ಆಫ್ ದ ಟೀಚರ್. ಇವಾಗ ಫಸ್ಟ್ ಲಿಸನ್ ಮಾಡಿಬಿಟ್ಟು ನೋಡಿ, ಇದು 2021 ಕ್ವಶನ್ ಪೇಪರಲ್ಲಿ ಲಿಸ್ನಿಂಗ್ ಆ್ಯಂಡ್ ರೆಸ್ಪಾಂಡಿಂಗ್ ಯಾವುದದು, ಯಾವ ಸ್ಕಿಲ್ಲಲ್ಲಿ ಅಂತಂದ್ಬಿಟ್ಟು ಒಂದು ಕ್ವಶನ್ ಪೇಪರ್ 2 ಅಲ್ಲಿ ಕೊಟ್ಟಿದ್ರು, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ. ಲಿಸನ್ ಆ್ಯಂಡ್ ರೆಸ್ಪಾಂಡ್ ಯಾವುದರಲ್ಲಿ ಅಂತಂದರೆ ಅದು ಯಾವ ಸ್ಕಿಲ್ಲಲ್ಲಿ ಅಂತಂದರೆ ಲಿಸ್ನಿಂಗಲ್ಲಿ. ಲಿಸನ್, ಗಿವ್ ದ ರೆಸ್ಪಾನ್ಸ್ ಟು ದ ಟಾಕ್ ಟು ದ ಟೀಚರ್. ನೆಕ್ಸ್ಟ್ ಆಪ್ಷನ್ ಡಿ, ರೆಕಗ್ನೈಸ್ ಆ್ಯಂಡ್ ಟೆಲ್ ದ ಮೀನಿಂಗ್ ಆಫ್ ದ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ ಎಕ್ಸ್ಪ್ರೆಸ್ಡ್ ಬೈ ದ ಟೀಚರ್. ನೋಡಿ, ಇದು ರೆಕಗ್ನೈಸ್ ಮಾಡ್ತಾರೆ ಮಕ್ಕಳು, ರೆಕಗ್ನೈಸ್ ಮಾಡ್ತಾರೆ. ಏನು ಅಂದರೆ ರೆಕಗ್ನೈಸ್ ದ ಆ್ಯಂಡ್ ಟೆಲ್ ದ ಮೀನಿಂಗ್ ಆಫ್ ದ ವರ್ಡ್ಸ್. ರೆಕಗ್ನೈಸ್ ಮಾಡ್ತಾರೆ ಮತ್ತು ಟೆಲ್ ದ ಮೀನಿಂಗ್ ಆಫ್ ದ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ ಎಕ್ಸ್ಪ್ರೆಸ್ಡ್ ಬೈ ದ ಟೀಚರ್. ಯಾವಾಗ ಅಂದರೆ ಲಿಸ್ನಿಂಗ್ ಮಾಡಿದಾಗ. ಓಕೆ, ಈ ಥರ ಡೈರೆಕ್ಟಾಗಿ ಇದೇ ಒಂದು ಸೆಂಟೆನ್ಸ್ ಕೊಟ್ಬಿಡ್ತಾರೆ ನಿಮಗೆ. ಇದೇ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಯಾವ ಸ್ಕಿಲ್ ಇದು ಅಂತಂದ್ಬಿಟ್ಟು, ಒಂದು ಚಿಲ್ಡ್ರನ್ ರೆಕಗ್ನೈಸ್ ಆ್ಯಂಡ್ ಟೆಲ್ ದ ಮೀನಿಂಗ್ ಆಫ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ ಎಕ್ಸ್ಪ್ರೆಸ್ ಬೈ ದ ಟೀಚರ್. ಯಾವ ಸ್ಕಿಲ್ ಇದು ಅಂತಂದರೆ ಲಿಸ್ನಿಂಗ್. ಓಕೆ, ನೆಕ್ಸ್ಟ್, reproduce whatever he has listened from the teacher. ಅಂದರೆ ಏನು ಕೇಳಿಸ್ಕೊಂಡಿರ್ತಾರೋ ಅದನ್ನು ಉತ್ಪಾದನೆ ಮಾಡ್ತಾರೆ, ಅಂದರೆ ರೀಪ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಆರ್ಗನೈಸ್ ದ ಐಡಿಯಾಸ್ ಲಿಸನ್ಡ್ ಟು. ಅಂದರೆ ಲಿಸನ್ ಮಾಡಾದ್ಮೇಲೆ ಏನಾಗುತ್ತೆ ಲಿಸ್ನಿಂಗಲ್ಲಿ, ಸ್ಟೂಡೆಂಟ್ಸ್ ಆರ್ಗನೈಸ್ ದ ಐಡಿಯಾಸ್. ನೆಕ್ಸ್ಟ್, ಸ್ಪೀಕಿಂಗ್ enables the learners to use proper pronunciation in speaking skills. ಏನು ಮಾಡುತ್ತೆ ಅಂದರೆ ನಿಮಗೆ ಇಟ್ ಹೆಲ್ಪ್ಸ್ ಟು ಯೂಸ್ ಪ್ರಾಪರ್ ಪ್ರೊನೌನ್ಸಿಯೇಷನ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್. ಇವಾಗ ನೀವು ಸ್ಪೀಕಿಂಗ್ ಕಲಿತ್ರೆ ಏನಾಗುತ್ತೆ, ಪ್ರೊನೌನ್ಸಿಯೇಷನ್ ಮಾಡೋಕ್ಕೆ, ಉಚ್ಚಾರಣೆ ಮಾಡೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್, ಯೂಸ್ ಕರೆಕ್ಟ್ ಸ್ಟ್ರೆಸ್ ಆ್ಯಂಡ್ ಇಂಟೋನೇಷನ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್. ಎಲ್ಲಿ ನೀವು ಒಂದು ವಾಯ್ಸ್ ಕಡಿಮೆ ಮಾಡಬೇಕು ಅಥವಾ ಒಂದು ಕಮಾಂಡ್ ಮಾಡಬೇಕಾದ್ರೆ ಜೋರಾಗಿ ಹೇಳೋದು, ಇದು ಸ್ಟ್ರೆಸ್ ಆ್ಯಂಡ್ ಇಂಟೋನೇಷನ್. ಇಂಟೋನೇಷನ್ ಅಂದರೆ ನೀವು ಜೋರಾಗಿ ಹೇಳೋ ಜಾಗದಲ್ಲಿ ಜೋರಾಗಿ ಹೇಳೋದು ಅಥವಾ ಸ್ಲೋ ಆಗಿ ಹೇಳೋ ಜಾಗದಲ್ಲಿ ಸ್ಲೋ ಆಗಿ ಹೇಳೋದು, ಇದಕ್ಕೆ ಇಂಟೋನೇಷನ್ ಅಂತೀವಿ. ಇದು ಹೈ ಮತ್ತು ಲೋ ಪಿಚಲ್ಲಿ ಹೇಳೋದು. ಓಕೆ, ಯೂಸ್ ಕರೆಕ್ಟ್ ಸ್ಟ್ರೆಸ್ ಆ್ಯಂಡ್ ಇಂಟೋನೇಷನ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್. ನೆಕ್ಸ್ಟ್, ಸ್ಪೀಕ್ ಗ್ರಾಮ್ಯಾಟಿಕಲಿ ಕರೆಕ್ಟ್. ಇವಾಗ ಇದು ಪ್ರೊನೌನ್ಸಿಯೇಷನ್ ಅಂತ ಈ ವರ್ಡ್ ಇದೆಯಲ್ಲ, ಈ ಪ್ರೊನೌನ್ಸಿಯೇಷನ್ ವರ್ಡಿಗೆ ಇಲ್ಲಿ ಕೆಲವ್ರು ಏನು ಮಾಡ್ತಾರೆ, ಪ್ರೊನೌನ್ಸಿಯೇಷನ್ ಅಂತ ಓದ್ತಾರೆ. ಸೊ ಅದು ಗ್ರಾಮ್ಯಾಟಿಕಲಿ ರಾಂಗ್ ಆಗುತ್ತೆ. ಸ್ಪೀಕಿಂಗ್ ನಾವು ಚೆನ್ನಾಗಿ ಕಲ್ತ್ರೆ ಏನಾಗುತ್ತೆ, ಸ್ಪೀಕ್ ಗ್ರಾಮ್ಯಾಟಿಕಲಿ ಕರೆಕ್ಟಾಗಿ ನಾವು ಪ್ರೊನೌನ್ಸ್ ಮಾಡ್ತೀವಿ. ಓಕೆ, ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿರುತ್ತೆ. ಓಕೆ, ನೆಕ್ಸ್ಟ್, ಟೆಲ್ ದ ಆನ್ಸರ್ಸ್ ಟು ದ ಕ್ವೆಶನ್ ಆಸ್ಕ್ಡ್ ಬೈ ದ ಟೀಚರ್. ಸ್ಪೀಕಿಂಗ್ ಸ್ಕಿಲ್ಲಲ್ಲಿ ಅವರು ಏನಿದೆ ಅವ್ರಿಗೆ ಆನ್ಸರ್ಸ್ನ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ ಸ್ಪೀಕಿಂಗಿಂದ. ನೆಕ್ಸ್ಟ್, ಟೇಕ್ ಪಾರ್ಟ್ ಇನ್ ಡಿಬೇಟ್ ಆ್ಯಂಡ್ ಕಾನ್ವರ್ಸೇಷನ್. ನಿಮಗೆ ಸ್ಪೀಕಿಂಗ್ ಸ್ಕಿಲ್ ಎಲ್ಲಿ ಯೂಸ್ ಮಾಡ್ತಾರೆ ನೋಡಿ, ಇದೊಂದು ಆ್ಯಕ್ಟಿವಿಟಿ. ಏನು, ಡಿಬೇಟ್ ಮತ್ತು ಕಾನ್ವರ್ಸೇಷನ್ ಇದೊಂದು ಆ್ಯಕ್ಟಿವಿಟಿ, ಇದೊಂದು ಚಟುವಟಿಕೆ. ಡಿಬೇಟ್ ಆಗಿರಲಿ ಅಥವಾ ಒಂದು ಡ್ರಾಮಾ ಮಾಡೋದಾಗಿರಲಿ ಅಥವಾ ನಿಮಗೆ ಏನು ಹೇಳ್ತಾರೆ ಅದಕ್ಕೆ ನೀವು ಪಾತ್ರಾಭಿನಯ ಮಾಡೋದಾಗಿರಲಿ, ಅದೆಲ್ಲ ರೋಲ್ ಪ್ಲೇ ಮಾಡೋದಾಗಿರಲಿ, ಅದರಲ್ಲೆಲ್ಲ ಏನು ಯೂಸ್ ಆಗುತ್ತೆ, ಅದೆಲ್ಲ ಸ್ಪೀಕಿಂಗ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಯೂಸ್ ಅಪ್ರೋಪ್ರಿಯೇಟ್ ವೊಕ್ಯಾಬ್ಲರಿ ವೈಲ್ ಸ್ಪೀಕಿಂಗ್ ಇಂಗ್ಲೀಷ್. ಇವಾಗ ಇಂಗ್ಲೀಷ್ ಸ್ಪೀಕ್ ಮಾಡಬೇಕಾದ್ರೆ, ಇಂಗ್ಲೀಷ್ ಮಾತಾಡಬೇಕಾದ್ರೆ ವೊಕ್ಯಾಬ್ಲರಿ ಕರೆಕ್ಟಾಗಿ ಯೂಸ್ ಮಾಡ್ತೀರಾ. ಅಂದರೆ ನೀವು ಯಾವ ಒಂದು ಸಿಚುವೇಷನಲ್ಲಿ ಯಾವ ವರ್ಡ್ ಯೂಸ್ ಮಾಡಬೇಕು, ಯಾವ ವೊಕ್ಯಾಬ್ಲರಿ ಯೂಸ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಆವಾಗಲೇ ಹೇಳಿದೆ ನಿಮಗೆ ಸಾರಿ ಜಾಗದಲ್ಲಿ ಇವಾಗ ನಾನು ನಿಮಗೆ ಸಾರಿ ಅಂತ ಹೇಳ್ತೀನಿ. ಆದರೆ ಅಫಿಷಿಯಲ್ ಆಗಿ ಇಮೇಲಲ್ಲಿ ಬರಿಬೇಕಂದ್ರೆ ನಾವು ಅಲ್ಲಿ ಏನು ಬರಿತೀವಿ, ಐ ಅಪಾಲಜೈಸ್ ಅಂತ ಬರಿತೀವಿ. ಸೊ
ಆ ವೊಕ್ಯಾಬ್ಲರಿ ಕರೆಕ್ಟಾಗಿ ನಮಗೆ ಗೊತ್ತಿದ್ರೆ ನಾವು ಅದನ್ನು ಯೂಸ್ ಅಪ್ರೋಪ್ರಿಯೇಟ್ ವೊಕ್ಯಾಬ್ಲರಿ ವೈಲ್ ಸ್ಪೀಕಿಂಗ್, ಮಾತಾಡಬೇಕಾದ್ರೆ ಕರೆಕ್ಟ್ ವೊಕ್ಯಾಬ್ಲರಿ ಯೂಸ್ ಮಾಡ್ಬೋದು. ನೆಕ್ಸ್ಟ್, ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಸ್ಪೀಕಿಂಗ್ ಏನು ಮಾಡುತ್ತೆ? ಇಟ್ ಎನೇಬಲ್ಸ್ ದ ಲರ್ನರ್ಸ್ ಟು ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ನೆಕ್ಸ್ಟ್, ರೀಡಿಂಗಿಂದ ಏನಾಗುತ್ತೆ ಅಂದರೆ, ರೀಡಿಂಗ್ ಎನೇಬಲ್ಸ್ ದ ಲರ್ನರ್ಸ್ ಟು ರೀಡ್ ಇಂಗ್ಲೀಷ್ ಲೆಟರ್ಸ್, ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ ಕರೆಕ್ಟ್ಲಿ ಆ್ಯಂಡ್ ಪ್ರಾಪರ್ಲಿ. ನೋಡಿ, ಇವಾಗ ನಮಗೆ 4 ಇಂಪಾರ್ಟೆಂಟ್ ಆಗಿರುತ್ತೆ. LSRW 4 ಇಂಪಾರ್ಟೆಂಟ್. ಏನಕ್ಕೆ ರೀಡಿಂಗ್ ಇಂಪಾರ್ಟೆಂಟ್ ಅಂತಂದರೆ, ಇಟ್ ಎನೇಬಲ್ಸ್ ದ ಲರ್ನರ್ಸ್ ಟು ರೀಡ್ ಇಂಗ್ಲೀಷ್ ಲೆಟರ್ಸ್, ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್. ಇಟ್ ಎನೇಬಲ್ಸ್ ದ ಲರ್ನರ್ಸ್ ಟು ರೀಡ್ English letters, words and sentences correctly and properly. Next, it enables the learners to tell the meaning of the words and sentences provided in the written form. ಏನಾಗುತ್ತೆ, ರೀಡಿಂಗ್ ಮಾಡಿದ್ರೆ ಅದರದ್ದು ಏನಿದೆ ಮೀನಿಂಗ್ ಹೇಳ್ಬೋದು, ಒಂದು ಸೆಂಟೆನ್ಸಸ್ದು ಮೀನಿಂಗ್ ಹೇಳ್ಬೋದು. ನೆಕ್ಸ್ಟ್, ರೀಡಿಂಗಿಂದ ಏನಾಗುತ್ತೆ, ಇಟ್ ಎನೇಬಲ್ಸ್ ದ ಲರ್ನರ್ಸ್ ಟು read English with proper stress, intonation, pronunciation. ಇವಾಗ ನಾನು ಎಲ್ಲಿ ಸ್ಟಾಪ್ ಮಾಡಬೇಕು ಅಲ್ಲಿ ಸ್ಟಾಪ್ ಮಾಡ್ತೀನಿ, ಎಲ್ಲಿ ಹೇಳಬೇಕು ಅಲ್ಲಿ ಕಂಟಿನ್ಯೂಸ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಇದು ಪ್ರಾಪರ್ ಆಗಿ ನಾವು ಎಲ್ಲಿ ಸ್ಟ್ರೆಸ್ ಕೊಡಬೇಕು ಅಥವಾ ಹೇಗೆ ನಾವು ಪ್ರೊನೌನ್ಸಿಯೇಷನ್ ಮಾಡಬೇಕು, ಹೇಗೆ ನಾವು ಒಂದು ಇಂಟೋನೇಷನ್ ಕೊಡಬೇಕು, ಅಂದರೆ ನಮ್ಮ ಪಿಚ್ ಏನಿದೆ ಎಲ್ಲಿ ಹೈ ಮಾಡಬೇಕು ಎಲ್ಲಿ ಲೋ ಮಾಡಬೇಕು, ಇದೆಲ್ಲ ನಾವು ರೀಡಿಂಗಿಂದ ಕಲಿತೀವಿ. ನೆಕ್ಸ್ಟ್, ರೀಡ್ ಲೆಸನ್ಸ್ ಲೌಡ್ಲಿ ಆ್ಯಂಡ್ ಸೈಲೆಂಟ್ಲಿ. ಇವಾಗ ರೀಡಿಂಗ್ ಬಂದರೆ ನಾವು ಸೈಲೆಂಟ್ ರೀಡಿಂಗ್ ಕೂಡ ಮಾಡ್ತೀವಿ, ಲೌಡ್ ರೀಡಿಂಗ್ ಕೂಡ ಮಾಡ್ತೀವಿ. ನೆಕ್ಸ್ಟ್, ರೀಡ್ ಇಂಗ್ಲೀಷ್ ವಿತ್ ಪ್ರಾಪರ್ ಪಾಸಸ್. ಪಾಸಸ್ ಅಂತಂದ್ರೇನು, ಎಲ್ಲಿ ನಾವು ಸ್ಟಾಪ್ ಮಾಡಬೇಕು ಅಥವಾ ಎಲ್ಲಿ ನಾವು ಕಂಟಿನ್ಯೂ ಮಾಡಬೇಕು ಅನ್ನೋದು ರೀಡ್ ಇಂಗ್ಲೀಷ್ ವಿತ್ ಪ್ರಾಪರ್ ಪಾಸಸ್ ರೀಡಿಂಗ್ ಇದ್ರೆ. ನೆಕ್ಸ್ಟ್, ರೈಟಿಂಗಲ್ಲಿ ಏನಿರುತ್ತೆ, ರೈಟಿಂಗಲ್ಲಿ ಇಟ್ ಎನೇಬಲ್ಸ್ ದ ಲರ್ನರ್ಸ್ ಟು ರೈಟ್ ಇಂಗ್ಲೀಷ್ ಲೆಟರ್ಸ್, ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ ಕರೆಕ್ಟ್ಲಿ. ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ ಕರೆಕ್ಟಾಗಿ ಬರೆಯೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ರೈಟಿಂಗ್. ನೆಕ್ಸ್ಟ್, ಯೂಸ್ ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಲೆಟರ್ಸ್ ಅಟ್ ದ ಪ್ರಾಪರ್ ಪ್ಲೇಸಸ್. ನೆಕ್ಸ್ಟ್, ಯೂಸ್ ಪ್ರಾಪರ್ ಪಂಕ್ಚುಯೇಷನ್ ಮಾರ್ಕ್ಸ್. ಎಲ್ಲಿ ಕಾಮ ಹಾಕಬೇಕು, ಎಲ್ಲಿ ಒಂದು ಕ್ವೆಶ್ಚನ್ ಮಾರ್ಕ್ ಹಾಕಬೇಕು, ಈ ಥರ ಪಂಕ್ಚುಯೇಷನ್ ಮಾರ್ಕ್ಸ್ ಕರೆಕ್ಟಾಗಿ ಹಾಕಬೇಕು. ಯಾವಾಗ ಕಲಿತೀವಿ ಅಂತಂದರೆ ರೈಟಿಂಗ್ ಕಲಿತಾಗ. ನೆಕ್ಸ್ಟ್, ಇಟ್ ಎನೇಬಲ್ಸ್ ದ ಲರ್ನರ್ಸ್ ಟು ರೈಟ್ ಆನ್ಸರ್ಸ್ ಕರೆಕ್ಟ್ಲಿ. ನೆಕ್ಸ್ಟ್, ರೈಟ್ ಎ ಕಂಪೋಸಿಷನ್ ಆನ್ ಎ ಸಿಂಪಲ್ ಟಾಪಿಕ್. ನಿಮಗೆ ಒಂದು ರೈಟಿಂಗ್ ಬಂದರೆ ನೀವೇನು ಮಾಡ್ತೀರಾ, ಯಾವುದೋ ಒಂದು ಟಾಪಿಕ್ ಮೇಲೆ ಏನಾದರೂ ಒಂದು ಬರೆಯೋಕ್ಕೆ ಒಂದು ಕಲ್ತ್ಕೋತೀರಾ. ಓಕೆ, ಯಾವುದೋ ಒಂದು ಟಾಪಿಕ್ ಕೊಟ್ಟರೆ ಅದ್ರ ಮೇಲೆ ಬರೆಯೋಕ್ಕೆ ನೀವು ಬರುತ್ತೆ. ಯಾವಾಗ ನಿಮಗೆ ರೈಟಿಂಗ್ ಬಂದ್ರೇ ಇದು ಮಾಡೋಕ್ಕಾಗುತ್ತೆ. ನೆಕ್ಸ್ಟ್, ಎಕ್ಸ್ಪ್ರೆಸ್ ದ ಥಾಟ್ಸ್ ಆ್ಯಂಡ್ ಐಡಿಯಾಸ್ ಇನ್ ಎ ರಿಟನ್ ಫಾರ್ಮ್. ಇವಾಗ ನೀವೇನೋ ಹೇಳಬೇಕಾಗತ್ತೆ, ನನಗೆ ನೀವು ಥ್ಯಾಂಕ್ ಯು ಹೇಳಬೇಕು. ಅವಾಗ ಏನು ಮಾಡ್ತೀರಾ, ನೀವು ಮೆಸೇಜ್ನ ಬರೀತೀರಾ. ರಿಟನ್ ಫಾರ್ಮ್ ಅಲ್ಲಿ ನೀವು ನನಗೆ ಎಕ್ಸ್ಪ್ರೆಸ್ ಮಾಡ್ತೀರಾ ನಿಮ್ಮ ಥಾಟ್ಸ್ನ, ನಿಮ್ಮ ಐಡಿಯಾಸ್ನ, ನಿಮ್ಮ ಫೀಲಿಂಗ್ಸ್ನ. ಓಕೆ, ರೈಟಿಂಗಲ್ಲಿ ಇದೆಲ್ಲ ಕಲಿತೀವಿ. ನೆಕ್ಸ್ಟ್, ರೈಟ್ ಗ್ರಾಮ್ಯಾಟಿಕಲಿ ಕರೆಕ್ಟ್. ಇವಾಗ ಗ್ರಾಮ್ಯಾಟಿಕಲಿ ಕರೆಕ್ಟಾಗಿ ಬರೆಯೋದು ಕಲಿತೀರಾ ಯಾವಾಗ ರೈಟಿಂಗ್ ಕಲಿತಾಗ. ನೆಕ್ಸ್ಟ್, ರೈಟ್ ಇಂಗ್ಲೀಷ್ ವಿತ್ ಪ್ರಾಪರ್ ಸ್ಪೀಡ್. ಓಕೆ, ನೆಕ್ಸ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಗ್ಗೆ ನಿಮಗೆ ಹೇಳ್ಕೊಟ್ಟಿದ್ದೆ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದರೆ ಏನು, ಇವಾಗ ಈ ಥರ ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಪ್ಲೀಸ್ ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್. ಇದೇನು ರಿಕ್ವೆಸ್ಟ್ ಮಾಡ್ತಿರೋದು ಅಥವಾ ಕಮಾಂಡ್ ಮಾಡ್ತಿರೋದು ಏನು ಅಂತ ಕೇಳ್ತಾರೆ. ಇದು ಯಾವುದರಲ್ಲಿ, ಇಂಗ್ಲೀಷ್ ಗ್ರಾಮರಲ್ಲಿ ನಿಮಗೆ ಪೇಪರ್ 1ಅಲ್ಲೂ ಕೇಳ್ತಾರೆ, ಪೇಪರ್ 2ಅಲ್ಲೂ ಕೇಳ್ತಾರೆ. ಸೊ ಇದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಗ್ಗೆ ಹೇಳ್ತೀನಿ. ಅದರಲ್ಲೂ ಬೇರೆ ಬೇರೆ ರೀತಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದೆ. ಇವಾಗ ಡೀಟೇಲ್ ಆಗೋದನ್ನು, ಇವಾಗ ಇನ್ಸ್ಟ್ರೂಮೆಂಟಲ್ ಫಂಕ್ಷನ್ ಅಂತ ಹೇಳ್ತೀವಿ. ಏನು ಇನ್ಸ್ಟ್ರೂಮೆಂಟಲ್ ಫಂಕ್ಷನ್ ಅಂದರೆ, ಬರೀ ನೀವು ಅರ್ಥ ಮಾಡ್ಕೊಳ್ಳಿ, ಈ ಥರ ಇನ್ಸ್ಟ್ರೂಮೆಂಟಲ್ ಫಂಕ್ಷನ್ ಅಂತ ನಿಮಗೆ ಎಕ್ಸಾಮಲ್ಲಿ ಕೇಳಲ್ಲ. ಇನ್ಸ್ಟ್ರೂಮೆಂಟಲ್ ಫಂಕ್ಷನ್ ಅಂದರೆ ಏನು, ಇವಾಗ ಪ್ಲೀಸ್ ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್ ಅಂತ ಇದೆ. ನೆಕ್ಸ್ಟ್, ಓಪನ್ ದ ಡೋರ್, ಥ್ರೋ ಅವೇ ದಿಸ್ ಗಾರ್ಬೇಜ್. ಈ ಥರ ಒಂದು ಕ್ವೆಶನಲ್ಲಿ ನೋಡಿ, ಇವಾಗ ಪ್ಲೀಸ್ ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್ ಅಂತ ಇದೆ.
ಇದೇನು ರಿಕ್ವೆಸ್ಟ್ ಮಾಡ್ತಿರೋದು, ರಿಕ್ವೆಸ್ಟಿಂಗ್. ಕಮಾಂಡಿಂಗ್ ಮಾಡ್ತಿರೋದು, ಓಪನ್ ದ ಡೋರ್, ಥ್ರೋ ಅವೇ ದಿಸ್ ಗಾರ್ಬೇಜ್. ಈ ಥರ ಇಟ್ ಸರ್ವ್ಸ್ ದ ಫಂಕ್ಷನ್ ಆಫ್ ಐ ವಾಂಟ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಮೆಟೀರಿಯಲ್ ನೀಡ್ಸ್. ನನಗೆ ಒಂದು ಗ್ಲಾಸ್ ಆಫ್ ವಾಟರ್ ಬೇಕು, ಅಥವಾ ಒಂದು ಥ್ರೋ ಅವೇ ದಿಸ್ ಗಾರ್ಬೇಜ್, ಈ ಕಸನ ಆಚೆ ಎಸ್ಬಿಟ್ವಾ. ಈ ಥರ ಒಂದು ಮೆಟೀರಿಯಲ್ ನೀಡ್ಸ್ನ ಮಾಡಿಸ್ತಾ ಇದ್ದೀರಾ ನೀವು, ಕಮೆಂಡ್ ಮಾಡ್ತಾ ಇದ್ದೀರಾ ಅಥವಾ ರಿಕ್ವೆಸ್ಟ್ ಮಾಡಿ ಕೆಲಸ ಮಾಡಿಸ್ತಾ ಇದ್ದೀರಾ. ಈ ಥರ ಇದಕ್ಕೆ ನಾವೇನು ಹೇಳ್ತೀವಿ, ಇನ್ಸ್ಟ್ರೂಮೆಂಟಲ್ ಏನು ಫಂಕ್ಷನ್ ಅಥವಾ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದೆಲ್ಲ. ಓಕೆ, ಜನರಲ್ ಆಗಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸಲ್ಲಿ 7 ಟೈಪ್ ಇದೆ. ನೆಕ್ಸ್ಟ್ ರೆಗ್ಯುಲೇಟರಿ ಫಂಕ್ಷನ್ ಅಂತ ಇದೆ. ರೆಗ್ಯುಲೇಟರಿ ಫಂಕ್ಷನ್ ಅಂದರೆ ಏನು? ಟು ರೆಗ್ಯುಲೇಟ್ ಮೀನ್ಸ್ ಟು ಕಂಟ್ರೋಲ್ ಆರ್ ಡೈರೆಕ್ಟ್ ಬೈ ಎ ರೂಲ್, ಮೆಥಡ್ ಆರ್ ಪ್ರಿನ್ಸಿಪಲ್. ಇಲ್ಲಿ ಕಂಟ್ರೋಲ್ ಮಾಡೋದು. ಇವಾಗ ನೋಡೋಣ, ಇದರಲ್ಲಿ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ಫಸ್ಟ್ ಎಕ್ಸಾಂಪಲಲ್ಲಿ ಯು ಶುಡ್ ಟೇಕ್ ಸಮ್ ರೆಸ್ಟ್. ಇವಾಗ ಇಲ್ಲಿ ಈ ಎಕ್ಸಾಂಪಲಲ್ಲಿ ಅಡ್ವೈಸ್ ಮಾಡ್ತಿರೋದು ಯು ಶುಡ್ ಟೇಕ್ ಸಮ್ ರೆಸ್ಟ್. ಇದು ಏನಿದು? ಇಟ್ ಈಸ್ ಅಡ್ವೈಸಿಂಗ್. ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳ್ತಾರೆ, ಅಡ್ವೈಸ್ ಮಾಡ್ತಿರೋದು ಅಥವಾ ನೀವು ಸಜೆಸ್ಟ್ ಮಾಡ್ತಿರೋದು ಅಥವಾ ಏನು ಮಾಡ್ತಾ ಇರೋದು, ಕಮಾಂಡ್ ಮಾಡ್ತಿದ್ದೀರೋ ಅಂತಂದ್ಬಿಟ್ಟು ಆಪ್ಷನ್ಸಲ್ಲಿ ಕೇಳಿರ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್, ಯು ಮಸ್ಟ್ ನಾಟ್ ಟೇಕ್ ಥಿಂಗ್ಸ್ ದಟ್ ಡೋಂಟ್ ಬಿಲಾಂಗ್ ಟು ಯು. ಇವಾಗ ನಿಮ್ಮ ಮದರ್ ಹೇಳ್ತಾರೆ, ಮದರ್ ಚಿಕ್ಕ ಮಕ್ಳಿಗೆ ಹೇಳ್ತಾ ಇರ್ತಾರೆ, ನೀವು ಬೇರೆ ವಸ್ತುಗಳು ತಗೋಬಾರ್ದು. ಯು ಶುಡ್ ನಾಟ್ ಟೇಕ್ ಥಿಂಗ್ಸ್ ದಟ್ ನಾಟ್ ಬಿಲಾಂಗ್ ಟು ಯು, ದಟ್ ಡಸಂಟ್ ಬಿಲಾಂಗ್ ಟು ಯು. ಓಕೆ, ನೀವು ಇಲ್ಲೇನು, ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ಕಂಟ್ರೋಲ್ ಥ್ರೂ ವಾರ್ನಿಂಗ್. ಥರ್ಡ್ ಎಕ್ಸಾಂಪಲ್ ನೋಡಿ, ಇಫ್ ಯು ಸ್ಟೀಲ್ ಅಗೈನ್ ಐ ವಿಲ್ ಸ್ಮ್ಯಾಕ್ ಯು. ಇನ್ನೊಂದ್ಸತಿ ನೀನು ಯಾರ್ದಾದ್ರೂ ವಸ್ತು ಕತ್ಕೊಂಡು ಬಂದರೆ, ಸ್ಟೀಲ್ ಮಾಡ್ಕೊಂಡು ಬಂದರೆ ನಾನು ನಿನಗೆ ಹೊಡಿತೀನಿ ಅಂತಂದ್ಬಿಟ್ಟು. ಸೊ ಕಂಟ್ರೋಲ್ ಥ್ರೂ ಥ್ರೆಟ್. ಕಂಟ್ರೋಲ್ ಮಾಡ್ತಿದ್ದೀರಾ ಹೇಗೆ ಅಂದರೆ ಹೆದರಿಸ್ಬಿಟ್ಟು, ಥ್ರೆಟನ್ ಮಾಡಿಬಿಟ್ಟು. ಓಕೆ, ಇದು ಕೂಡ ಒಂದು ರೀತಿ ಲ್ಯಾಂಗ್ವೇಜ್ ಫಂಕ್ಷನ್ ಆಯಿತು. ನೆಕ್ಸ್ಟ್, ಯು ವಿಲ್ ಮೇಕ್ ಮಮ್ಮಿ ವೆರಿ ಹ್ಯಾಪಿ ಇಫ್ ಯು ಸ್ಟೀಲ್ ಅಗೇನ್. ಯು ವಿಲ್ ಮೇಕ್ ಮಮ್ಮಿ ವೆರಿ ಅನ್ಹ್ಯಾಪಿ ಇಫ್ ಯು ಸ್ಟೀಲ್ ಅಗೈನ್. ಇದೇನು ಮಾಡ್ತಿರೋದು? ಕಂಟ್ರೋಲ್ ಥ್ರೂ ಇಮೋಷ್ನಲ್ ಅಪೀಲ್. ಇವಾಗ ಇಮೋಷ್ನಲ್ ಆಗಿ ನೋಡು, ನೀನು ಇನ್ನೊಂದು ಸರಿ ಕತ್ಕೊಂಡು ಬಂದರೆ ನನಗೆ ತುಂಬ ಬೇಜಾರಾಗುತ್ತೆ, ಅನ್ಹ್ಯಾಪಿ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತೀರಾ. ಸೊ ಅದು ಯಾವ ರೀತಿದು ಅದು ಫಂಕ್ಷನ್? ಅದು ಕಂಟ್ರೋಲ್ ಥ್ರೂ ಇಮೋಷ್ನಲ್ ಅಪೀಲ್. ನೆಕ್ಸ್ಟ್ ಇದೆ ನೋಡಿ, ಇಲ್ಲಿ ಇಂಟರಾಕ್ಷನ್ ಫಂಕ್ಷನ್ ಅಂತಂದ್ಬಿಟ್ಟು. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇಬ್ಬರು ಒಂದು ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಗ್ರೀಟಿಂಗ್ಸ್, ಇಟ್ ಇನ್ಕ್ಲೂಡ್ಸ್ ಗ್ರೀಟಿಂಗ್ಸ್. ಗ್ರೀಟಿಂಗ್ಸ್ ಅಂದರೆ ಏನು? ಗುಡ್ ಮಾರ್ನಿಂಗ್, ಹ್ಯಾಪಿ ದಿವಾಲಿ ಅಥವಾ ಹ್ಯಾಪಿ ಈದ್, ಕಂಗ್ರ್ಯಾಚುಲೇಷನ್ಸ್ ಅಂತಂದ್ಬಿಟ್ಟು ನೀವು ಬೇರೆಯವ್ರಿಗೆ ಗ್ರೀಟ್ ಮಾಡ್ತಿರಲ್ಲ, ಇದು ಯಾವುದು? ಇಂಟರಾಕ್ಷನ್ ಫಂಕ್ಷನ್ ಇದು. ಓಕೆ, ಅಥವಾ ಸಿಂಪತಿ ತೋರಿಸೋದು, ಐ ಶೇರ್ ಯುವರ್ ಸಾರೋ. ಅವ್ರ ಮನೇಲಿ ಏನೋ ಆಗಿರುತ್ತೆ ಸಿಚುವೇಶನ್, ಅದಕ್ಕೆ ಐ ಶೇರ್ ಯುವರ್ ಸಾರೋ ಅಂತಂದ್ಬಿಟ್ಟು ಒಂದು ಸಿಂಪತಿ ತೋರಿಸೋದು. ಅಥವಾ ಕೀಪ್ ಪೇಷನ್ಸ್ ಅಂತಂದ್ಬಿಟ್ಟು ಗಾಡ್ ವಿಲ್ ಹೆಲ್ಪ್ ಯು. ಈ ಥರ ನಿಮಗೆ ಯಾರಿಗೋ ನೀವು ಹೇಳ್ತಾ ಇರ್ತೀರಾ. ಸೊ ಅದು ಸಿಂಪತಿ ತೋರಿಸ್ತಾ ಇದ್ದೀರಾ, ನೀವು ಸಿಂಪತಿ ತೋರಿಸ್ತಾ ಇದ್ದೀರಾ. ಇದು ಯಾವ ರೀತಿ ಫಂಕ್ಷನ್ ಅಂದರೆ ಇದು ಇಂಟರಾಕ್ಷನ್ ಫಂಕ್ಷನ್. ನೆಕ್ಸ್ಟ್ ಏನಿದೆ? ಗ್ರ್ಯಾಟಿಟ್ಯೂಡ್ ತೋರಿಸೋದು. ಓಕೆ, ಥ್ಯಾಂಕ್ಸ್ ಎ ಲಾಟ್. ಯಾರಿಗಾದ್ರೂ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಅಥವಾ ಥ್ಯಾಂಕ್ ಯು ಫಾರ್ ಯುವರ್ ಗೈಡೆನ್ಸ್ ಅಂತ ಹೇಳ್ತೀರಾ. ಇದು ಗ್ರೇಟ್ಫುಲ್ ಫಾರ್ ಯುವರ್ ಕಾಂಟ್ರಿಬ್ಯೂಷನ್ ಅಂತಂದ್ಬಿಟ್ಟು ನೀವು ನಿಮ್ಮ ಫೀಲಿಂಗ್ಸ್ನ ಹೇಳ್ತಾ ಇದ್ದೀರಾ, ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ದೀರಾ. ಸೊ ಗ್ರ್ಯಾಟಿಟ್ಯೂಡ್ ಕೂಡ ಏನಿದೆ, ಇದು ಒಂಥರ ಇಂಟ್ರಾಕ್ಷನ್ ಫಂಕ್ಷನ್. ನೆಕ್ಸ್ಟ್ ಕಾಂಪ್ಲಿಮೆಂಟ್ಸ್ ಕೊಡೋದು. ಕಾಂಪ್ಲಿಮೆಂಟ್ಸ್, ಯುವರ್ ಡ್ರೆಸ್ ಈಸ್ ವೆರಿ ಗುಡ್, ಯು ಆರ್ ಲುಕಿಂಗ್ ಬ್ಯೂಟಿಫುಲ್, ಈ ಥರ ಕಾಂಪ್ಲಿಮೆಂಟ್ಸ್ ಕೊಡ್ತಿರಲ್ಲ, ಅದು ಕೂಡ ಒಂದೇನಿದೆ, ಇಂಟರಾಕ್ಷನ್ ಫಂಕ್ಷನ್. ನೆಕ್ಸ್ಟ್ ಇವಾಗ ಪರ್ಸ್ನಲ್ ಫಂಕ್ಷನ್ ಅಂತ ಇದೆ. ಇಲ್ಲಿ ಪರ್ಸ್ನಲ್ ಫಂಕ್ಷನ್ ಅಂತ ಅಂದರೆ ಏನು? ಪರ್ಸ್ನಲ್ ಫಂಕ್ಷನ್ ಅಂದರೆ ದ ಪರ್ಸ್ನಲ್ ಫಂಕ್ಷನ್ ಆಫ್ ಅ ಲ್ಯಾಂಗ್ವೇಜ್ ರೆಫರ್ಸ್ ಟು ದ ಯೂಸ್ ಆಫ್ ಲ್ಯಾಂಗ್ವೇಜ್ ಟು ಎಕ್ಸ್ಪ್ರೆಸ್ ಪರ್ಸ್ನಲ್ ಫೀಲಿಂಗ್ಸ್ ಆ್ಯಂಡ್ ಮೀನಿಂಗ್ಸ್. ಪರ್ಸ್ನಲ್ ಫೀಲಿಂಗ್ಸ್ ಮತ್ತು ಮೀನಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಒಂದು ಲ್ಯಾಂಗ್ವೇಜ್, ಯೂಸ್ ಆಫ್ ಲ್ಯಾಂಗ್ವೇಜ್ ಮಾಡ್ತೀವಿ. ಅದಕ್ಕೆ ನಾವೇನು ಹೇಳ್ತೀವಿ? ಒಂದು ಪರ್ಸ್ನಲ್ ಫಂಕ್ಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಎ ಪೊಯಮ್, ಎ ಸ್ಪೀಚ್. ಇವಾಗ ಒಂದು ಪೊಯಮಲ್ಲಿ ಒಂದು ಆಥರ್ ಯಾರು ಬರೆದಿರ್ತಾರಲ್ಲ, ಅವರು ಫೀಲಿಂಗ್ಸ್ ಏನಿರುತ್ತೆ, ಅಥವಾ ಎಕ್ಸ್ಪ್ರೆಷನ್ ಆಫ್ ಲವ್ ಆಗಿರಲಿ ಅಥವಾ ಎಕ್ಸ್ಪ್ರೆಷನ್ ಆಫ್ ಸಾರೋ ಆಗಿರಲಿ, ಇದೆಲ್ಲ ಏನಿರುತ್ತೆ? ಒಂದು ಪರ್ಸ್ನಲ್ ಫಂಕ್ಷನ್. ಅಂದರೆ ಯೂಸ್ ಆಫ್ ಲ್ಯಾಂಗ್ವೇಜ್ ಟು ಎಕ್ಸ್ಪ್ರೆಸ್ ಪರ್ಸ್ನಲ್ ಫೀಲಿಂಗ್ಸ್ ಆ್ಯಂಡ್ ಮೀನಿಂಗ್ಸ್. ಇದಕ್ಕೆ ನಾವು ಏನು ಹೇಳ್ತೀವಿ? ಪರ್ಸ್ನಲ್ ಫಂಕ್ಷನ್ ಅಂತ ಹೇಳ್ತೀವಿ.
ನೆಕ್ಸ್ಟ್ ಹ್ಯೂರಿಸ್ಟಿಕ್ ಫಂಕ್ಷನ್ ಅಂದರೆ ಏನು? ಹ್ಯೂರಿಸ್ಟಿಕ್ ಫಂಕ್ಷನಲ್ಲಿ ಏನಿರುತ್ತೆ ಅಂದರೆ ದ ಹ್ಯೂರಿಸ್ಟಿಕ್ ಫಂಕ್ಷನ್ ರೆಫರ್ಸ್ ಟು ಆಸ್ ಅ ಮೀನ್ಸ್ ಆಫ್ ಇನ್ವೆಸ್ಟಿಗೇಟಿಂಗ್ ರಿಯಾಲಿಟಿ. ಅಂದರೆ ಮೇನ್ ಹ್ಯೂರಿಸ್ಟಿಕ್ ಫಂಕ್ಷನಲ್ಲಿ ಏನಿರುತ್ತೆ ಅಂದರೆ ಇಟ್ ಈಸ್ ದ ಯೂಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎನ್ಕ್ವೈರಿ ಆ್ಯಂಡ್ ಕ್ವೆಶನಿಂಗ್. ಎನ್ಕ್ವೈರಿ ಮಾಡೋಕ್ಕೆ ಅದಾದರೆ ಹೇಗೆ, ಇದಾದರೆ ಹೇಗೆ, ಅಥವಾ ಏನೇ ಆಗಿರಲಿ, ಒಂದು ಕ್ವೆಶನಿಂಗ್ ಮಾಡೋದಾಗಿರಲಿ, ಎನ್ಕ್ವೈರಿ ಮಾಡೋದಾಗಿರಲಿ, ಅದು ಯಾವುದ್ರಲ್ಲಿ ಬರುತ್ತೆ ಅಂದರೆ ಹ್ಯೂರಿಸ್ಟಿಕ್ ಫಂಕ್ಷನಲ್ಲಿ ಬರುತ್ತೆ. ಅಥವಾ ಒಂದು ಲ್ಯಾಂಗ್ವೇಜ್ ಫಂಕ್ಷನ್, ಇದು ಕೂಡ ಒಂದು ರೀತಿ ಲ್ಯಾಂಗ್ವೇಜ್ ಫಂಕ್ಷನ್. ನೆಕ್ಸ್ಟ್ ಇಮ್ಯಾಜಿನೇಟಿವ್ ಫಂಕ್ಷನ್ ಅಂತಂದರೆ ಇಮ್ಯಾಜಿನ್ ಮಾಡೋದು. ಟು ಇಮ್ಯಾಜಿನ್ ಮೀನ್ಸ್ ಟು ಫಾರ್ಮ್ ಎ ಪಿಕ್ಚರ್ ಆಫ್ ಸಮಥಿಂಗ್ ಇನ್ ಮೈಂಡ್. ಓಕೆ, ಎಕ್ಸಾಂಪಲ್ ನೋಡಿ ಇಮ್ಯಾಜಿನೇಟಿವ್ ಫಂಕ್ಷನ್ಗೆ ಅವಾಗ ಅರ್ಥ ಆಗುತ್ತೆ. ಇವಾಗ ಎಕ್ಸಾಂಪಲಲ್ಲಿ ಇಫ್ ಐ ವಾಸ್ ಆನ್ ಆ್ಯಪಲ್, ನಾನು ಆ್ಯಪಲ್ ಆಗಿದ್ದರೆ ನಾನೇನು ಮಾಡ್ತಿದ್ದೆ, ನಾನು ಟ್ರೀ ಮೇಲೆ ಗ್ರೂ ಆಗ್ತಾ ಇದ್ದೆ. ಇಫ್ ಐ ವಾಸ್ ಆನ್ ಆ್ಯಪಲ್ ಆ್ಯಂಡ್ ಗ್ರೂ ಆನ್ ಎ ಟ್ರೀ, ಇದೇನಿದೆ, ಇದು ಇಮ್ಯಾಜಿನೇಟಿವ್ ಫಂಕ್ಷನ್. ಇದೊಂಥರ ಇಮ್ಯಾಜಿನೇಷನ್ ಮಾಡ್ತೀವಲ್ವ, ಅದಕ್ಕೆ ಇಮ್ಯಾಜಿನೇಟಿವ್ ಫಂಕ್ಷನ್ ಅಂತೀವಿ. ನೆಕ್ಸ್ಟ್ ರೆಪ್ರೆಸೆಂಟೇಷನಲ್ ಫಂಕ್ಷನ್ ಅಂದರೆ ಟು ರೆಪ್ರೆಸೆಂಟ್ ಮೀನ್ಸ್ ಟು ಡಿಪಿಕ್ಟ್ ಅಥವಾ ಟು ಶೋ ಅಥವಾ ಟು ಡಿಸ್ಕ್ರೈಬ್ ಆರ್ ಟು ಪ್ರೆಸೆಂಟ್ ಇನ್ ವರ್ಡ್ಸ್. ನಾವಿವಾಗ ಏನೋ ಒಂದು ನಮ್ಮ ಲ್ಯಾಂಗ್ವೇಜ್ನ ಹೇಗೆ ಒಂದು ಡಿಪಿಕ್ಟ್ ಮಾಡ್ತೀವಿ ಅಥವಾ ಡಿಸ್ಕ್ರೈಬ್ ಮಾಡ್ತೀವಿ ಅಥವಾ ಪ್ರೆಸೆಂಟ್ ಮಾಡ್ತೀವಿ, ಯಾವುದ್ರ ಮೂಲಕ, ಒಂದು ವರ್ಡ್ಸ್ನ ಮೂಲಕ. ಫಾರ್ ಎಕ್ಸಾಂಪಲ್ ಯಾವುದರಲ್ಲಿ ಅಂತಂದರೆ ಬುಕ್ಸಲ್ಲಿ ಆಗಿರಲಿ, ನ್ಯೂಸ್ ಪೇಪರಲ್ಲಿ ಆಗಿರಲಿ, ಮ್ಯಾಗಝೀನ್ಸಲ್ಲಾಗಿರಲಿ, ಅಥವಾ ನಾವೆಲ್ಸ್ ಆಗಿರಲಿ, ಯೂಸ್ ಆಫ್ ಲ್ಯಾಂಗ್ವೇಜ್ ಇನ್ ಮಾಸ್ ಮೀಡಿಯಾ ಆಗಿರಲಿ, ನಾವು ಯಾವ ರೀತಿ ಒಂದು ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ ಅಥವಾ ಡಿಸ್ಕ್ರೈಬ್ ಮಾಡ್ತೀವಿ, ಅದಕ್ಕೆ ನಾವೇನು ಹೇಳ್ತೀವಿ, ರೆಪ್ರೆಸೆಂಟೇಷನಲ್ ಫಂಕ್ಷನ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ನಿಮಗೆ ಮಲ್ಟಿ ಲಿಂಗ್ವಲ್ ಅಂತ ಕಾಣಿಸ್ತಾ ಇದೆ. ಮಲ್ಟಿ ಅಂದರೆ ಏನು? ಬಹಳ. ಮಲ್ಟಿ ಅಂದರೆ ಏನು? ಬಹಳ. ಲಿಂಗ್ವಲ್ ಅಂತಂದ್ರೆ ಏನು? ಲ್ಯಾಂಗ್ವೇಜ್. ಮಲ್ಟಿ ಲಿಂಗ್ವಲ್ ಅಂದರೆ ಬಹಳ ಲ್ಯಾಂಗ್ವೇಜ್ ಇರೋ ಒಂದು ಕ್ಲಾಸ್ ರೂಮ್ನ ನಾವೇನಂತ ಅನ್ಕೋಬೇಕು? ಕ್ಲಾಸ್ ರೂಮ್ ಆ್ಯಸ್ ಎ ರಿಸೋರ್ಸ್. ಒಂದು ಬಹಳ ಲ್ಯಾಂಗ್ವೇಜ್ ಮಾತಾಡೋ ಮಕ್ಕಳು ಬರ್ತಾರಲ್ಲ, ಆ ಕ್ಲಾಸ್ ರೂಮ್ಗೆ ನಾವೇನಂತ ಅನ್ಕೋಬೇಕು? ಅದೊಂದು ರಿಸೋರ್ಸ್, ಅದೊಂದು ನಮಗೆ ಸಂಪನ್ಮೂಲ. ಇಟ್ ಈಸ್ ಅ ರಿಸೋರ್ಸ್. ಮಲ್ಟಿ ಲಿಂಗ್ವಲ್ ಕ್ಲಾಸ್ ರೂಮ್ಗೆ ನಾವು ಒಂದು ರಿಸೋರ್ಸ್ ಅಂತ ಅನ್ಕೋಬೇಕು. ಅಕಾರ್ಡಿಂಗ್ ಟು NCF 2005 ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಇದೆಯಲ್ಲ, NCF 2005 ಪ್ರಕಾರ ಏನು ಲ್ಯಾಂಗ್ವೇಜ್ ಹೇಗಿರಬೇಕು ಅಂತಂದರೆ, NCF 2005 ಒಂದು ಕ್ವೆಶನ್ ಕೇಳ್ತಾರೆ ನಿಮಗೆ, ಯಾವುದೇ ಒಂದು ಪೆಡಗಾಜಿಲಿ ಕೇಳ್ಬೋದು. ನಿಮಗೆ NCF 2005 ಬಗ್ಗೆ ಕೇಳಿದಾಗ ನೀವೇನು ಮಾಡ್ತೀರಾ ನೋಡಿ. ಇವಾಗ ಇದೆಲ್ಲ ಏನಿದು ಗೈಡ್ಲೈನ್ಸ್ ಅಂತ ಹೇಳ್ತೀವಿ. ಗೈಡ್ಲೈನ್ಸ್ ಗಿವನ್ ಬೈ NCF 2005. ಯಾವುದು? ಇವಾಗ ನಾನು ಹೇಳ್ಕೊಟ್ಟೆ ಅಲ್ವಾ, ಮಲ್ಟಿ ಲಿಂಗ್ವಲ್ ಕ್ಲಾಸ್ ರೂಮ್ ಆ್ಯಸ್ ಎ ರಿಸೋರ್ಸ್, ಇದೊಂದು ಗೈಡ್ಲೈನ್ ಆಯಿತು. ಸೆಕೆಂಡ್ ಏನು? ಹೋಮ್ ಲ್ಯಾಂಗ್ವೇಜ್ ಆಫ್ ಚಿಲ್ಡ್ರನ್ ಶುಡ್ ಬಿ ದ ಮೀಡಿಯಮ್ ಆಫ್ ಲರ್ನಿಂಗ್ ಇನ್ ಸ್ಕೂಲ್ಸ್. ಇವಾಗ NCF 2005 ಅವರು ಏನು ಮಾಡಿದ್ರು, ಅವ್ರು ಏನು ಹೇಳಿದ್ರು, ಮಕ್ಕಳದು ಒಂದು ಮದರ್ ಟಂಗ್ ಇದೆಯಲ್ಲ ಆಫ್ ಚಿಲ್ಡ್ರನ್. ಹೋಮ್ ಲ್ಯಾಂಗ್ವೇಜ್ ಅಂದರೆ ಏನು? ಮದರ್ ಟಂಗ್. L1 ಲ್ಯಾಂಗ್ವೇಜ್ 1 ಅಥವಾ ಹೋಮ್ ಲ್ಯಾಂಗ್ವೇಜ್ಗೆ ಮದರ್ ಟಂಗ್ ಅಂತ ಹೇಳ್ತೀವಿ. ಶುಡ್ ಬಿ ದ ಮೀಡಿಯಮ್ ಆಫ್ ಲರ್ನಿಂಗ್ ಇನ್ ದ ಸ್ಕೂಲ್ಸ್. ಇವಾಗ ಅವ್ರ ಮದರ್ ಟಂಗಲ್ಲೇ ನೀವು ಟೀಚ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಫ್ ಅ ಸ್ಕೂಲ್ ಡಸ್ ನಾಟ್ ಹ್ಯಾವ್ ಪ್ರೊವಿಷನ್ ಫಾರ್ ಟೀಚಿಂಗ್ ಇನ್ ದ ಚೈಲ್ಡ್ಸ್ ಹೋಮ್ ಲ್ಯಾಂಗ್ವೇಜ್, ಇವಾಗ ಇರಲಿಲ್ಲ ಅಂದರೆ, ಅವರು ಒಂದು ಮದರ್ ಟಂಗಲ್ಲಿ ಅಕಸ್ಮಾತ್ ಅವ್ರಿಗೆ ಪ್ರೊವಿಷನ್ ಮಾಡೋಕ್ಕಾಗಲಿಲ್ಲ ಅಂದರೆ, ಅಟ್ ಹೈಯರ್ ಲೆವೆಲ್ಸ್ ಪ್ರೈಮರಿ ಸ್ಕೂಲ್ ಎಜುಕೇಷನ್ ಮಸ್ಟ್ ಸ್ಟಿಲ್ ಬಿ ಕವರ್ಡ್ ಬೈ ಹೋಮ್ ಲ್ಯಾಂಗ್ವೇಜ್. ಅಟ್ಲೀಸ್ಟ್ ಹೈಸ್ಕೂಲ್ ಇಲ್ಲಾದ್ರೂ ಪ್ರೈಮರಿ ಸ್ಕೂಲ್ ಎಜುಕೇಷನ್ ಏನಿದೆ ಅದನ್ನು ಅವರು ಮದರ್ ಟಂಗಲ್ಲಿ ಹೇಳ್ಕೊಡ್ಬೇಕು. ಮದರ್ ಟಂಗ್ ಅಂದರೆ ಏನಿಲ್ಲಿ ಹೋಮ್ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಕ್ವೆಶನ್ ಪೇಪರಲ್ಲಿ ಹೋಮ್ ಲ್ಯಾಂಗ್ವೇಜ್ ಅಂತ ಕೊಡ್ಬೋದು. ಇಂಗ್ಲೀಷ್ ಪೆಡಗಾಜಿಲಿ ಯೂಶಲಿ ಇಂಗ್ಲೀಷ್ ಪೆಡಗಾಜಿಲಿ ಈ ಥರ ಕೊಡ್ತಾರೆ. ನೆಕ್ಸ್ಟ್, ಚಿಲ್ಡ್ರನ್ ವಿಲ್ ರಿಸೀವ್ multilingual education from the outside. The 3 language formula needs to be implemented. ಇವಾಗ 3 ಲ್ಯಾಂಗ್ವೇಜ್ ಫಾರ್ಮುಲಾನ ಇಂಪ್ಲಿಮೆಂಟ್ ಮಾಡಬೇಕು ಸ್ಕೂಲ್ಸಲ್ಲಿ ಅಂತ ಹೇಳಿದ್ದಾರೆ ಅಕಾರ್ಡಿಂಗ್ ಟು NCF 2005. ನೆಕ್ಸ್ಟ್, ಇವಾಗ ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸಲ್ಲಿ ಚಿಲ್ಡ್ರನ್ ಲರ್ನ್ ಹಿಂದಿ. ಇನ್ ಕೇಸ್ ಆಫ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್, ಚಿಲ್ಡ್ರನ್ ಲರ್ನ್ ಎ ಲ್ಯಾಂಗ್ವೇಜ್ ನಾಟ್ ಸ್ಪೋಕನ್ ಇನ್ ದೇರ್ ಏರಿಯಾ. ಇವಾಗ 3 ಲ್ಯಾಂಗ್ವೇಜ್ ಫಾರ್ಮುಲಾ ಮಾಡಿದಾಗ ಏನಾಗುತ್ತೆ, ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸಲ್ಲಿ, ಇವಾಗ ನಮ್ಮ ಸ್ಟೇಟಲ್ಲಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ನಾವು ಹಿಂದಿ ಒಂದು ಲ್ಯಾಂಗ್ವೇಜ್ ಇಟ್ಟಾಗ
ಚಿಲ್ಡ್ರನ್ ಲರ್ನ್ ಹಿಂದಿ. ನೆಕ್ಸ್ಟ್ ಹಿಂದಿ ಮಾತಾಡೋ ಒಂದು ಸ್ಟೇಟ್ಸಲ್ಲಿ ನಾವು ಕನ್ನಡ ಒಂದು ಇಟ್ಟರೆ ಲ್ಯಾಂಗ್ವೇಜ್ನ ಅವರು ಬೇರೆ ಲ್ಯಾಂಗ್ವೇಜ್ನು ಕನ್ನಡನೂ ಕಲಿತಾರೆ. ನೆಕ್ಸ್ಟ್ ಅಟ್ ಲೇಟರ್ ಸ್ಟೇಜಸ್ ದ ಸ್ಟಡಿ ಆಫ್ ಕ್ಲಾಸಿಕಲ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜಸ್ ಮೇ ಬಿ ಇಂಟ್ರಡ್ಯೂಸ್ಡ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಿಮಗೆ ಸೈನ್ಸ್ ಪೇಪರ್ 2 ಅವ್ರಿಗೆ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇಲ್ಲ. ಎಲ್ಲ ಹೊಸ ಕ್ವಶನ್ಸ್ ನಾನು ಯಾವುದು ಹೊಸ ಸಿಲೆಬಸಲ್ಲಿರೋ ಕ್ವಶನ್ಸೇ ನಿಮಗೆ ಕೊಡ್ತಾ ಇರೋದು. ಎಲ್ಲ ಹೊಸ ಕ್ವಶನ್ಸ್ ಇದೆ. ಪ್ಲೀಸ್ ವಾಚ್ ಮಾಡಿ ಸೈನ್ಸ್ ವೀಡಿಯೋಸ್ನ.